ಉಗ್ರರು ಕ್ರಿಮಿನಲ್ಗಳು ವಿಕೃತ ಕಾಮಿಗಳ ಸ್ವರ್ಗ ಆಗಿರುವಂತ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಿದ್ದಂತ ವಿಡಿಯೋಗಳು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು. ಇದು ಸರ್ಕಾರಕ್ಕೆ ತಲೆನೋವಾಗಿದೆ. ಬೆಂಗಳೂರು ಸೆಂಟ್ರಲ್ ಜೈಲ್ ತಲೆನೋವಾಗಿದೆ ಅಂದ್ರೆ ಇವ್ರು ಹಂಗೆ ಬಿಡ್ಕೊಂಡ್ ಬರ್ತಾ ಇರುವಂತ ಕಾರಣಕ್ಕೋಸ್ಕರ ಅವ್ರನ್ನ ವರ್ಗಾವಣೆ ಅಲ್ಲ, ಕೆಲಸದಿಂದ ಕಿತ್ತಾಕಿದ್ರೆ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಮುಚ್ಕೊಂಡು ಕೆಲಸವನ್ನ ಮಾಡ್ತಾರೆ. ಆದ್ರೆ ಅದಾಗ್ತಾ ಇಲ್ಲ, ವರ್ಗಾವಣೆ ಅಲ್ವಾ, ಅದು ಸಾಮಾನ್ಯ ಪ್ರೋಸೆಸ್ ಅಂದ್ಬಿಟ್ಟು ಅಂದ್ರೆ ಆಡಿದ್ದ ಆಟ ಆಗ್ಬಿಟ್ಟಿದೆ ಅಧಿಕಾರಿಗಳದ್ದಲ್ಲಿ. ಜೈಲಿಗೆ ಮೊಬೈಲು ಗಾಂಜಾ ಸಪ್ಲೈ ಮಾಡ್ತಿರುವಂತವ್ರು ಯಾರು? ಅದು ಪದೇ ಪದೇ ರೇಡ್ ಆದಂತ ಸಂದರ್ಭದಲ್ಲಿ ಸಿಗ್ತಾನೆ ಇದೆ. ಅಲ್ಲಿರುವಂತವ್ರನ್ನ ವರ್ಗಾವಣೆ ಮಾಡ್ಲಾಗ್ತಾನೆ ಇದೆ. ಆದ್ರೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇದು ಅಂದ್ರೆ ಯಾರು ತಪ್ಪು ಮಾಡ್ತಾ ಇದ್ದಾರೆ? ಅಲ್ಲಿ ಎಲ್ಲರೂ ಕೂಡ ಮಾರ್ಕೊಂಡಿರೋರೆ. ಅಲ್ಲಿ ಐಸಿಸ್ ಉಗ್ರ ಕೈದಿಗಳಿಗೆ ರಾಜಾತಿಥ್ಯ ಹೇಗೆ ಸಿಗ್ತಾ ಇದೆ? ತಪ್ಪಿತಸ್ಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು ಕೂಡ ನಿಂತಿಲ್ಲ. ಇದು ಸಸ್ಪೆಂಡ್ ಅನ್ನುವಂಥದ್ದಕ್ಕೆ ಯಾರು ಕೇರೆ ಮಾಡ್ತಾ ಇಲ್ಲ ಅಧಿಕಾರಿಗಳು. ಯಾಕೆಂದ್ರೆ ಸಸ್ಪೆಂಡ್ ಆಗೋದಕ್ಕಿಂತ ಹೆಚ್ಚಿನದಾಗಿ ದುಡ್ಡು ಸಿಗ್ತಾ ಇದೆಯಲ್ಲ ಅಲ್ಲಿ ಯಾವ ಜೈಲಿಗೆ ಹೋದ್ರು. ಕೈದಿಗಳ ಹೈಫೈ ಜೀವನಕ್ಕೆ ಯಾರ ಸಹಕಾರವಿದೆ? ಇಂದು ಅಥವಾ ನಾಳೆ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಸಭೆಯಲ್ಲಿ ಡಿಜಿ, ಐಜಿ, ಬಂದಿಖಾನೆ, ಎಡಿಜಿಪಿ ಭಾಗಿಯಾಗಲಿದ್ದಾರೆ. ಹಿರಿಯ IPS ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಲಿರುವಂಥದ್ದು. ರಾಜಾತಿಥ್ಯ ಪ್ರಕರಣದ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಜೈಲಿನಲ್ಲಿ ರಾಜಾತಿಥ್ಯ ಕೇಸ್ನ ಡೀಲ್ ಮಾಸ್ಟರ್ ಯಾರು? ವಿಪಕ್ಷಗಳಿಂದ CM ಹಾಗೂ ಗೃಹ ಸಚಿವರಿಗೆ ಮುಜುಗರ ಕೂಡ ಆಗ್ತಾ ಇರುವಂಥದ್ದು. ಸಭೆಯಲ್ಲಿ ಜೈಲಾಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಏನ್ ಕ್ರಮ ಕೈಗೊಳ್ಬಹುದು ಇವರು? ಮ್ಯಾಕ್ಸಿಮಮ್ ಒಂದು ಟ್ರಾನ್ಸ್ಫರ್ ಅನ್ನುವಂಥದ್ದು ಬಿಟ್ರೆ ಇವ್ರ ಕೈಲಿ ಇನ್ನೇನು ಆಗಲ್ಲ. ಈ ಸರ್ಕಾರದ ಕೈಲಿ ತನಿಖೆಗೆ ಸ್ಪೆಷಲ್ ಟೀಮ್ ಅನ್ನ ರಚಿಸುವಂತದ್ರ ಬಗ್ಗೆ ಚರ್ಚೆ ನಡೆಯಲಿದೆಯಂತೆ. ಏನ್ ಸ್ಪೆಷಲ್ ಟೀಮ್ ಮಾಡಿ ಏನ್ ಮಾಡ್ತಾರೆ? ಒಂದ್ 4 ಜನನ್ನ ಟ್ರಾನ್ಸ್ಫರ್ ಮಾಡೋದು, ಅಮಾನತು ಮಾಡೋದು, ಇಷ್ಟೇ ಆಗುತ್ತೆ. ಇನ್ನೇನು ಆಗಲ್ಲ ಈ ಸರ್ಕಾರದ ಕೈಲಿ. ಡಿಸ್ಮಿಸ್ ಮಾಡಿಬಿಟ್ಟು ಒಂದು ಗಟ್ಟಿ ನಿರ್ಧಾರ ಮಾಡಿ ನೋಡೋಣ, ಪಾಠ ಆಗುತ್ತೆ ಬೇರೆಯವರಿಗೆ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಇಂದು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಇಂದು CM ಮನೆಗೆ ವಿಜೇಂದ್ರ ಅಶೋಕ್ ಮುತ್ತಿಗೆಯನ್ನ ಹಾಕುವಂತ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೆಯಲಿರುವಂತದ್ದು ಈ ಮುತ್ತಿಗೆ. ಸೆಂಟ್ರಲ್ ಜೈಲ್ ಬದಲು CM ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. CM ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಸಿದ್ಧತೆ. 11 ಗಂಟೆ ವೇಳೆಗೆ ಪ್ರತಿಭಟನೆಯನ್ನ ಮಾಡಲಿರುವಂಥದ್ದು ಬಿಜೆಪಿ. ಯಾಕೆಂದ್ರೆ ಯಾರೋ ಮಾಮೂಲಿ ರೌಡಿಗಳಿಗೋ ಅಥವಾ ಇನ್ಯಾರಿಗೋ ರಾಜಾತಿಥ್ಯ ಅಲ್ಲ, ಉಗ್ರರಿಗೆ, ವಿಕೃತ ಕಾಮಿಗಳಿಗೆ, ಯಾರ್ಯಾರು ಅಂದ್ರೆ ಈ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತವ್ರಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಅಂದ್ರೆ ಇನ್ನೆಂತವ್ರಿಗೆ ಬಿಟ್ಟಿದ್ದಾರೆ ಇವರು ಅನ್ನುವಂಥದ್ದು ಇವರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಸೊ ಹೀಗಾಗಿ CM ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು. ಇವತ್ತು 11 ಗಂಟೆಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ CM ನಿವಾಸಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಸೊ ಹೀಗಾಗಿ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಸಾಕಷ್ಟು ಭದ್ರತೆಯನ್ನ ಕೊಡಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಹಾಗೆ ಕೃಷ್ಣ. ಗಂಗಾಧರ್, ಇಲ್ಲಿ ನೋಡ್ತಾ ಇದೀವಲ್ಲ ಯಾವ್ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದನ್ನ ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಕೃಷ್ಣ ಮಾತನಾಡೋಣ. ಇಲ್ಲಿ CM ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇರುವಂತದ್ದು. ಸೊ ಯಾರ್ಯಾರು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಯಾವ ರೀತಿಯ ಮುತ್ತಿಗೆ ಹಾಕುವಂತ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ, ಎಷ್ಟು ಜನ ಕಾರ್ಯಕರ್ತರನ್ನ ಸೇರಿಸ್ತಾ ಇದ್ದಾರೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈ ಒಂದು ಪ್ರಕರಣ ರಾಜ್ಯ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿರುವಂಥದ್ದು. ಯಾಕಂದರೆ ಇಷ್ಟು ದಿನಗಳ ಕಾಲ ರಾಜ್ಯ ಬಿಜೆಪಿ ನಾಯಕರು ಕಾನೂನು ಸುವ್ಯವಸ್ಥೆಯನ್ನು ಸಮರವನ್ನು ಕೂಡ ಸಾರಿದ್ರು. ಆದರೆ ಅಷ್ಟರ ಮಟ್ಟಿಗೆ ಸಕ್ಸಸ್ಸನ್ನು ಕಂಡಿರಲಿಲ್ಲ. ಆದ್ರೀಗ ಜೈಲಿನಲ್ಲೇ ಈ ರೀತಿ ರಾಜಾತಿಥ್ಯ ಪ್ರಕರಣ ಪದೇ ಪದೇ ಕಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇಬ್ಬರು ಕೂಡ ಒಟ್ಟಾಗಿ ಸೇರೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಮನೆಗೆ ಮುತ್ತಿಗೆ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇಸ್ ಕೋರ್ಸ್ ರಸ್ತೆಗೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಬರ್ತಾರೆ. ಅಪಾರ ಸಂಖ್ಯೆಯಲ್ಲಿ ಶಾಸಕರು ಮತ್ತು ಕಾರ್ಯಕರ್ತರು ಅಲ್ಲಿಂದ ನೇರವಾಗಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸ ಏನಿದೆ ಅಲ್ಲಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿರುವಂಥದ್ದು. ಈಗಾಗಲೇ ಗೃಹ ಸಚಿವರ ಪರಮೇಶ್ವರ್ ಆಗಿರುವಂಥ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ಕೂಡ ಸಾಕಷ್ಟು ಆಕ್ರೋಶವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಆದಿಯಾಗಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು. ಯಾಕಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತೇನೆ, ನೋಡ್ತೇನೆ ಅನ್ನೋ ಮಾತನ್ನು ಪದೇ ಪದೇ ಹೇಳಿಕೆಯನ್ನು ಕೊಡ್ತಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ
ರಾಜ್ಯದ ಬಿಜೆಪಿ ನಾಯಕರು ಒಂದು ರೀತಿ ಪರಮೇಶ್ವರನ್ನು ಬಿಟ್ಟು ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿಗಳಿಗೆ ಮನೆಗೆ ಮುತ್ತಿಗೆ ಹಾಕೋದ್ರ ಮುಖಾಂತರವಾಗಿ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು. ಮತ್ತೆ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನಕ್ಕೂ ಕೂಡ ಈ ಒಂದು ಪ್ರಕರಣವನ್ನ ಅಸ್ತ್ರವಾಗಿ ಒಂದು ರೀತಿ ಜೀವಂತವಾಗಿ ಇಡೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ವಿಭಿನ್ನವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಹಾಗಾಗಿನೇ ಇವತ್ತು ಮುಖ್ಯಮಂತ್ರಿಗಳಿಗೆ ಮನೆಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಪ್ರಾರಂಭಿಕವಾಗಿ ಹೋರಾಟವನ್ನು ಶುರು ಮಾಡಿರುವಂತದ್ದು. ಮತ್ತೆ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತೀತ ಪ್ರಕರಣ ಕಂಡು ಬರ್ತಾ ಇದೆ, ಮತ್ತೆ ಆರೋಪಿಗಳ ಕೈಯಲ್ಲಿ ಮೊಬೈಲ್ ಸಿಗ್ತಾ ಇರುವಂತದ್ದು, ಮತ್ತೆ ಬೇರೆ ಬೇರೆ ವಿಚಾರಗಳು ಕೂಡ ಚಟುವಟಿಕೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ರೀತಿ ಸದೆ ಬಡಿಯುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಸಜ್ಜಾಗಿರುವಂತದ್ದು. ಪೃಥ್ವಿರಾಜ್. ಓಕೆ ಕೃಷ್ಣ, ಎಸ್ ನೆಕ್ಸ್ಟ್ ಗಂಗಾಧರ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಲ್ಲ, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಉಗ್ರರಿಗೇನೆ ಇವರು ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಕ್ಕೂ ಕೂಡ ದೊಡ್ಡ ಮುಜುಗರ ಆಗ್ತಾ ಇರುವಂತ ಪ್ರಕರಣ. ಸೊ ಯಾವಾಗ ಮೀಟಿಂಗ್ ಅನ್ನ ಕರಿಬಹುದು, ಕ್ರಮ ಅಂದ್ರೆ ಏನು, ಬರೀ ಟ್ರಾನ್ಸ್ಫರ್ ಅಮಾನತು ಅನ್ನುವಂಥದ್ದು ಬಿಟ್ಟು ಏನಾದ್ರೂ ಅಟ್ಲೀಸ್ಟ್ ಅವ್ರನ್ನ ಕೆಲಸದಿಂದನೇ ಕಿತ್ತಾಕುವಂತ ಒಂದು ದಿಟ್ಟ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆಯಾ ಹೇಗೆ? ಪೃಥ್ವಿರಾಜ್, ಸೆಂಟ್ರಲ್ ಜೈಲಲ್ಲಿ ನಡೆದಿರುವಂತಹ ಈ ಒಂದು ಅಕ್ರಮದ ವಿಡಿಯೋಗಳೇನು ವೈರಲ್ ಆಗ್ತಾ ಇದೆ, ಇದು ಸಿಎಂ ಅವ್ರಿಗೂ ಕೂಡ ಹೋಗಿರುವಂತದ್ದು. ಅವರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ಮತ್ತೆ ಗೃಹ ಸಚಿವರು ಕೂಡ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ನಿನ್ನೆ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ನಾನು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡ್ತೇನೆ, ಈಗ ವರದಿಯನ್ನ ಕೊಡೋದಕ್ಕೆ ದಯಾನಂದವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಒಂದು ವೇಳೆ ಅದು ಏನಾದ್ರು ಸಮರ್ಥನೆ ಅಂದ್ರೆ ಅದು ಆಗದಿದ್ದಲ್ಲಿ ನಾನು ಒಂದು ಸ್ಪೆಷಲ್ ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸ್ತೀನಿ ಅಂತ ರೀತಿಯಲ್ಲಿ ಹೇಳಿದ್ರು. ಹೀಗಾಗಿ ಇವತ್ತು ಮೀಟಿಂಗ್ ಮಾಡುವಂತಹ ವಿಚಾರವಾಗಿ ಸ್ವಲ್ಪ ಚರ್ಚೆಗಳು ನಡೀತಾ ಇರುವಂತದ್ದು. ಇವತ್ತು ಒಂದು ವೇಳೆ ಅಂದ್ರೆ ದಯಾನಂದ್ ಅವರು ಈಗ ಕಳೆದ 3-4 ದಿನಗಳಿಂದ ಅವರು ರಜೆಯಲ್ಲಿ ಇರುವಂತದ್ದು. ಒಂದು ವೇಳೆ ಇವತ್ತು ದಯಾನಂದ್ ಅವರು ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಎಡಿಜಿಪಿ ಕಾರಾಗೃಹ ಇಲಾಖೆ ಆಗಿರುವಂತದ್ದು ಅವರು ಇದ್ದಂತಹ ಸಂದರ್ಭದಲ್ಲಿ ಸಭೆಯನ್ನು ನಡೆಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ವೇಳೆ ಅವರು ಬಂದಂತಹ ಸಂದರ್ಭದಲ್ಲಿ ಇವತ್ತು ಸಂಜೆ ವೇಳೆಗೆ ಗೃಹ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಒಂದು ವೇಳೆ ಅಥವಾ ಏನಾದರೂ ಇವತ್ತು ಬಂದದ್ದಲ್ಲಿ ನಾಳೆ ಒಂದು ಸಭೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಮಾಡಿಕೊಂಡಿರುವಂತದ್ದು. ಆ ಬಗ್ಗೆ ಕಾರಾಗೃಹ ಇಲಾಖೆಯ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ದಯಾನಂದ್ ಅವರು ಕೂಡ ಪ್ರಾಥಮಿಕವಾಗಿ ಮೊನ್ನೆ 3 ವಿಡಿಯೋಗಳನ್ನು ವೈರಲ್ ಆಗಿತ್ತು. ಅವು 2023 ಅಂತ ಹೇಳಲಾಗಿತ್ತು. ಆದ್ರೆ ತರುಣ್ ರಾಜು ರೀಸೆಂಟ್ ವಿಡಿಯೋ ಅಂದ್ರೆ ಕೇವಲ 8 ತಿಂಗಳಿಂದ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು. ಆದ್ರೆ ಶಂಕಿತ ಉಗ್ರನಿಗೆ ಮೊಬೈಲ್ ಸಿಕ್ಕಿರುವಂತಹ ಒಂದು ಪ್ರಕ್ರಿಯೆ ಏನಿದೆ, ಮತ್ತೆ ಅಲ್ಲಿ ವ್ಯವಸ್ಥೆ ಮಾಡಿರುವಂತಹ ಒಂದು ವಿಚಾರ ಇದೆ, ಇದು ಬಹಳ ಗಂಭೀರವಾಗಿರುವಂತಹ ಒಂದು ವಿಚಾರ. ಹೀಗಾಗಿ ಇದೆಲ್ಲವನ್ನೂ ಕೂಡ ಅಂದ್ರೆ ಇದು ಕೇವಲ ಸೆಂಟ್ರಲ್ ಜೈಲ್ ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ಎಲ್ಲಾ ಕಾರಾಗೃಹಗಳ ಸೂಪರಿಂಟೆಂಡೆಂಟ್ಗಳಿದ್ದಾರೆ, ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಬಹುದು ಅಂತ ಕೂಡ ಹೇಳಿರುವಂತದ್ದು. ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ, ಮತ್ತೆ ಅಲ್ಲಿ ಸಿಬ್ಬಂದಿಗಳೇನಿದ್ದಾರೆ ಮ್ಯಾನ್ ಪವರ್ ಕಡಿಮೆ ಇದೆ ಅಂತೇಳಿ, ಹೀಗಾಗಿ ಎಲ್ಲವನ್ನ ನೇಮಕ ಮಾಡುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗುವಂತದ್ದು. ಒಂದು ವೇಳೆ ಅಲ್ಲಿ ಯಾರಾದರೂ ಅಧಿಕಾರಿಗಳು ಪಿತೂರು ಮಾಡಿರುವಂತದ್ದೇನಾದ್ರೂ ಕಂಡು ಬಂದಲ್ಲಿ ಅವರ ವಿರುದ್ಧ ಆಗಿರ್ಬೋದು, ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆಗಳೆಲ್ಲ ಆಗುತ್ತೆ. ಇವತ್ತು ಏನೆಲ್ಲ ತೀರ್ಮಾನ ಆಗುತ್ತೆ ಅಂತ ಕೂಡ ನೋಡ್ಬೇಕಾಗುತ್ತೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಕೃಷ್ಣ, ನಿಮಗೂ ಕೂಡ ಧನ್ಯವಾದ.